ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಚಿನ್ನ ಬೆಳ್ಳಿ ಕೊಳ್ಳುವಂಥ ಗ್ರಾಹಕರಿಗೆ, ಅದೇ ರೀತಿ ಮದುವೆ ಸಮಾರಂಭಗಳಿಗೆ ಒಡವೆಯನ್ನು ಮಾಡಿಸ್ಕೋಬೇಕು ಅಂತ ಅನ್ಕೋತಿರೋರಿಗೆ ಚಿನ್ನದ ಮಾರುಕಟ್ಟೆ ಮತ್ತೊಂದು ಶಾಕ್ ನೀಡಿದೆ ಅಂತಲೇ ಹೇಳ್ಬೋದು. ವಿಷಯ ಏನೆಂದು ನೋಡುವುದಾದರೆ, ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಮತ್ತೆ ಏರಿಕೆಯಾಗಿರುವಂಥದ್ದು. ಹಾಗಾದರೆ ಪ್ರತಿ ಗ್ರಾಮ್ ಚಿನ್ನಕ್ಕೆ ಎಷ್ಟು ಜಾಸ್ತಿ ಆಗಿದೆ, ಅದೇ ರೀತಿ 10 ಗ್ರಾಮ್ ಚಿನ್ನಕ್ಕೆ ಎಷ್ಟು ಜಾಸ್ತಿ ಆಗಿದೆ, 100 ಗ್ರಾಮ್ ಚಿನ್ನಕ್ಕೆ ಎಷ್ಟು ಜಾಸ್ತಿ ಆಗಿದೆ, ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೆಯದಾಗಿ, ಪ್ರತಿ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನಕ್ಕೆ 16,189 ರೂಪಾಯಿ ಇದೆ. ನಿನ್ನೆ 16,178 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ 11 ರೂಪಾಯಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ 10 ಗ್ರಾಮ್ಗೆ 1,61,890 ರೂಪಾಯಿ ಇದೆ. ನಿನ್ನೆ 1,61,780 ರೂಪಾಯಿ ಇತ್ತು. ಅಂದರೆ 10 ಗ್ರಾಮ್ಗೆ 110 ರೂಪಾಯಿ ಜಾಸ್ತಿ ಆಗಿದೆ. ಅದೇ ರೀತಿ 100 ಗ್ರಾಮ್ಗೆ 16,18,900 ರೂಪಾಯಿ ಇದೆ. 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ, 1 ಗ್ರಾಮ್ 22 ಕ್ಯಾರೆಟ್ ಚಿನ್ನಕ್ಕೆ 14,840 ರೂಪಾಯಿ ಇದೆ. ನಿನ್ನೆ 14,830 ರೂಪಾಯಿ ಇತ್ತು. ಹಾಗಾದರೆ ನಿನ್ನೆಗೂ ಇವತ್ತಿಗೂ 10 ರೂಪಾಯಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ 10 ಗ್ರಾಮ್ಗೆ 1,48,400 ರೂಪಾಯಿ ಇದೆ. ನಿನ್ನೆ 1,48,300 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ 100 ರೂಪಾಯಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ 100 ಗ್ರಾಮ್ ಚಿನ್ನಕ್ಕೆ 14,84,000 ರೂಪಾಯಿ ಆಗುತ್ತೆ. ನಂತರ 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ, 1 ಗ್ರಾಮ್ 18 ಕ್ಯಾರೆಟ್ ಚಿನ್ನಕ್ಕೆ 12,147 ರೂಪಾಯಿ ಇದೆ. ನಿನ್ನೆ 12,134 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ 8 ರೂಪಾಯಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ 10 ಗ್ರಾಮ್ಗೆ 1,21,420 ರೂಪಾಯಿ ಇದೆ. ನಿನ್ನೆ 1,21,340 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ 80 ರೂಪಾಯಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ 100 ಗ್ರಾಮ್ ಚಿನ್ನಕ್ಕೆ 12,14,200 ರೂಪಾಯಿ ಇದೆ. ನಂತರ ಬೆಳ್ಳಿಯ ಬೆಲೆಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನೋಡೋದಾದರೆ, ಪ್ರತಿ 1 ಗ್ರಾಮ್ ಬೆಳ್ಳಿಗೆ 285 ರೂಪಾಯಿ ಇದೆ. ನಿನ್ನೆನೂ ಕೂಡ 285 ರೂಪಾಯಿ ಇತ್ತು. ಹಾಗಾದರೆ ಇವತ್ತು ಯಾವುದೇ ರೀತಿಯಾಗಿ ಬೆಳ್ಳಿಯ ಬೆಲೆಯಲ್ಲಿ ಚೇಂಜಸ್ ಆಗಿಲ್ಲ. ಅದೇ ರೀತಿ 1 kg ಬೆಳ್ಳಿಗೆ 2,85,000 ರೂಪಾಯಿಗಳಾಗುತ್ತೆ. ಇದಿಷ್ಟು ಚಿನ್ನ ಹಾಗೂ ಬೆಳ್ಳಿಯ ಬೆಲೆಯ ವಿಚಾರವಾದರೆ, ಕಳೆದ 1 ವಾರದಿಂದ ಏರಿಕೆಯಾಗುತ್ತಿರುವ ಚಿನ್ನದ ಬೆಲೆ ಇವತ್ತು ಕೂಡ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಖುಷಿಯ ವಿಚಾರ ಏನೆಂದರೆ, ಕೆಲವು ಚಿನ್ನ ಹಾಗೂ ಬೆಳ್ಳಿ ಮಾರುಕಟ್ಟೆ ತಜ್ಞರ ಪ್ರಕಾರ ಇನ್ನು ಮುಂದಿನ ದಿನಗಳಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಇನ್ನಷ್ಟು ಕಡಿಮೆಯಾಗುವ ಅಥವಾ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಆದುದರಿಂದ ನೀವೇನಾದರೂ ಚಿನ್ನ ಬೆಳ್ಳಿ ಕೊಳ್ಳುವ ಪ್ಲಾನ್ನಲ್ಲಿದ್ದರೆ ಇನ್ನೊಂದಷ್ಟು ದಿನ ವೆಯ್ಟ್ ಮಾಡಿ ಚಿನ್ನ ಬೆಳ್ಳಿ ಖರೀದಿ ಮಾಡುವುದು ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.